ಲೈಫ್ ಗೋಸ್ ಆನ್ ಅಂತಾರೆ, ಬಟ್ ಅದು ಇಟ್ಸ್ ಈಸಿಯರ್ ಸೆಟ್ ದೆನ್ ಡನ್. ಅದು ಎಷ್ಟು ಕಷ್ಟ ಅಷ್ಟು ನಮಗೆ ಪ್ರೀತಿಯಿಂದ ಬೆಳೆಸಿ ಗ್ರೇಟ್ ಚೈಲ್ಡ್ಹುಡ್ಡು, ಫ್ಯಾಂಟಾಸ್ಟಿಕ್ ಸ್ಕೂಲಿಂಗು, ಏನು ಕೇಳಿದೆಲ್ಲ ಕೊಟ್ಟರು. ನಮ್ಮ ತಂದೆ ಮಾಡಿರೋ ದಾನ ಧರ್ಮದ ಬಗ್ಗೆ ಯಾವತ್ತೂ ಅವರು ಹೇಳ್ಕೊಂಡಿಲ್ಲ, ಹೌದು, ಯಾವನು ಇದು ಮಾಡಿಲ್ಲ. ಹಿ ವಾಸ್ ಅಂದರೆ ಸೊಸೈಟಿ ಸೋಷಿಯಲ್ ಸರ್ವಿಸ್ಗಳು ತುಂಬ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಅಮ್ಮ ಅಪ್ಪ ಲವ್ ಬರ್ಡ್ಸ್ ಥರ ಇದು. ಹೌದು, ಖಂಡಿತ. ಅಪ್ಪ ಹೋಗಿದ ತಕ್ಷಣ ಶಿ ಜಸ್ಟ್ ರಿಸೀಡೆಡ್, ಕಂಪ್ಲೀಟ್ ಡೌನ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ, ಆಮೇಲೆ ಅವ್ರಿಗೆ 2 ಸ್ಟೆಂಟ್ ಹಾಕ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದ್ವಿ. ಅದು ಶಿ ಡಿಡ್ಂಟ್ ರಿಕವರ್. ಅಪ್ಪ ಹೋಗಾದ್ಮೇಲೆ ಶಿ ಜಸ್ಟ್ ಹಂಗೆ ಹೋದ್ರು ಕೆಳಗೆ. ಅವ್ರಿಗೆ ಅರ್ಗಿಸ್ಕೊಳಕ್ಕಾಗಲಿಲ್ಲ. ಇಲ್ಲ, ಆಗಿಲ್ಲ. ನೂರೊಂದು ನೆನಪು. ಅಪ್ಪ ಹೋದ್ಮೇಲೆ ನಿಮ್ಮ ಲೈಫ್ ಹೇಗಿದೆ ಸರ್? ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತು. ಯಾಕಂದರೆ ಅವರು ಹೇಳ್ತಾರೆ ಮನೆಯಲ್ಲಿ ಪಿಲ್ಲರ್ ಅಂತಾರೆ ನೋಡಿ, ಒಂಥರ ಆಧಾರ ಗಂಡುಗಲಿ ಅದು, ಆ ಥರ ಒಂದು ಪಿಲ್ಲರ್ ಹೋದ್ರೆ ಅದು ಲೈಫ್ ಗೋಸ್ ಆನ್ ಅಂತಾರೆ, ಬಟ್ ಅದು ಇಟ್ಸ್ ಈಸಿಯರ್ ಸೆಟ್ ದೆನ್ ಡನ್. ಅದು ಎಷ್ಟು ಕಷ್ಟ ಅಷ್ಟು ನಮಗೆ ಪ್ರೀತಿಯಿಂದ ಬೆಳೆಸಿ ಗ್ರೇಟ್ ಚೈಲ್ಡ್ಹುಡ್ಡು, ಫ್ಯಾಂಟಾಸ್ಟಿಕ್ ಸ್ಕೂಲಿಂಗು, ಏನು ಕೇಳಿದೆಲ್ಲ ಕೊಟ್ಟರು. ಚೈಲ್ಡ್ಹುಡ್ ಇಸ್ ಅನ್ಇಮ್ಯಾಜಿನಬಲ್. ಅಪ್ಪ ಯಾವತ್ತು ಬೈಯೋದು ಹೊಡೆಯೋದು ಮಾಡಿಲ್ಲ? ಇಲ್ಲ, ಬೈಯೋದಿತ್ತು, ಹೊಡೆಯೋದೆಲ್ಲ ಮಾಡಿಲ್ಲ. ಹೊಡೆಯೋದೆಲ್ಲ ಇಲ್ಲ. ಆ ಥರ ನಾವು ಯು ನಾಟ್ ಬಾಟ್ ಅಪ್ ಇನ್ ದಟ್ ಕೈಂಡ್ ಆಫ್ ಫ್ಯಾಮಿಲಿ. ಹೊಡೆಯೋದು ಬಡಿಯೋದೆಲ್ಲ ಇಲ್ಲ. ಪ್ರೀತಿಯಿಂದ ಹೇಳೋರು. ನಮ್ದು ಅವಾಗ ವಯಸ್ಸಿತ್ತಲ್ಲ, ನಾವು ಮಾಡಿಲ್ದೇ ಇರೋದು ತರಲೆ ಯಾವುದಿಲ್ಲ, ಎಲ್ಲ ಮಾಡಿದ್ದೀವಿ. ಬಟ್ ಏನಂದರೆ ಚೆನ್ನಾಗಿ ಹೇಳೋರು, ಬೇಡಪ್ಪ ಹಿಂಗೆ ಹೋದ್ರೆ ಹಿಂಗಾಗತ್ತೆ ಅಂತ. ಬಟ್ ನಾವೆಲ್ಲ ಎಕ್ಸ್ಪೀರಿಯನ್ಸಿಂದ ಕಲ್ತಿರೋ, ನಾವು ಬಿದ್ದು ಎದ್ದುಬಿಟ್ಟೆ ಮೈಯೆಲ್ಲ ಮಣ್ಣು ಮಾಡ್ಕೊಂಡೇ ರೆಡಿಯಾಗಿ ಬಂದಿರೋದು ನಾವು. ನೀವು ಅಪ್ಪನ ಮಗ ಆಗಿದ್ರು ಅಮ್ಮನ ಮಗ ಆಗಿದ್ರು? ಅಮ್ಮನ ಮಗ. ಅಮ್ಮನ ಮಗ. ಅಕ್ಕ ಅಪ್ಪನ ಅಪ್ಪ. ಯೂಶಲಿ ಹಂಗೆ ಇರುತ್ತೆ ಮಕ್ಕಳು, ತಂದೆಗೆ ಗಂಡು ಮಕ್ಕಳು. ನಾನು ತಾಯಿ ಫೇವ್ರೇಟ್. ಆ್ಯಂಡ್ ಆಗಲೇ ನೀವು ಮಾತಾಡ್ತಾ ನಾನು ನಿಮ್ಮ ಮನೆಗೆ ಬಂದಾಗ ಗೇಟ್ ಹತ್ರ ನೀವು ಒಂದು ಮಾತು ಹೇಳಿದ್ರಿ, ನಮ್ಮ ತಂದೆ ಮಾಡಿರೋ ದಾನ ಧರ್ಮದ ಬಗ್ಗೆ ಯಾವತ್ತೂ ಅವರು ಹೇಳ್ಕೊಂಡಿಲ್ಲ, ಹೌದು, ಯಾವನು ಇದು ಮಾಡಿಲ್ಲ. ಹಿ ವಾಸ್ ಅಂದರೆ ಸೊಸೈಟಿ ಸೋಷಿಯಲ್ ಸರ್ವಿಸ್ಗಳು ತುಂಬ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಅಂದರೆ ಸಿ ಥ್ರೂ ಡಿಫ್ರೆಂಟ್ ಫ್ರೆಟರ್ನಿಟೀಸ್. ಅವರು ಯಂಗ್ ಏಜಲ್ಲಿ ರೌಂಡ್ ಟೇಬಲ್ ಇಂಡಿಯಾದಲ್ಲಿ ಇದ್ದರು. ಸೊ ಥ್ರೂ ದಟ್ ಫ್ರೀಡಮ್ ಥ್ರೂ ಎಜುಕೇಷನ್ ಅಂತ ಅದು ಪ್ರೋಗ್ರಾಮ್ ಇತ್ತು. ಹಿ ಬಿಲ್ಟ್ ಆರ್ಫನೇಜ್ ಇನ್ ಕೆಂಗೇರಿ ಇನ್ ದ 80s ಥ್ರೂ ಡೆನಿಡಾ ಅಗೇನ್ ಫ್ರಮ್ ಡೆನ್ಮಾರ್ಕ್ ಇಂದ, ಅಲ್ಲಿಂದ ಫಂಡಿಂಗ್ ತಗೊಂಬಂದು ಈ ಬಿಲ್ಟ್ ಆರ್ಫನೇಜ್. ಐ ಥಿಂಕ್ ಐ ಡೋಂಟ್ ನೋ 100 ಬೆಡ್ 200 ಬೆಡ್. ಅವ್ರಿಗೆಲ್ಲ ಬಂಕರ್ಸು, ಬೆಡ್ಡು, ರೂಮು, ಬಾತ್ರೂಮು, ಬುಕ್ಸು, ಅದೆಲ್ಲ. ಬಟ್ ಹಿ ನೆವರ್ ಸ್ಪೋಕ್ ಅಬೌಟ್ ಇಟ್. ಯಾರಿಗೂ ಹೇಳಿಲ್ಲ ಅವ್ರಿಗೆ. ಥ್ರೂ ದ ರೌಂಡ್ ಟೇಬಲ್ ಇಂಡಿಯಾ ಟ್ರಸ್ಟಿಂದ ಮಾಡಿಬಿಟ್ಟು ಹೋದರು. ಬಟ್ ಫಂಡ್ಸ್ ಎಲ್ಲ ಹಿ ಆರ್ಗನೈಸ್ಡ್ ಎವ್ರಿಥಿಂಗ್ ಅಂಡ್ ಮೇಡ್ ಶೋ ಇಟ್ ಇಟ್. ನೆವರ್ ಅವರು R&R ನಾನು ಮಾಡಿದ್ದೀನಿ ತೋರಿಸ್ಕೊಳ್ಳೋದು ಇಲ್ಲ. ದೆನ್ ಹಿ ವಾಸ್ ಆಲ್ಸೋ ಆ್ಯಕ್ಟಿವ್ ಇನ್ ರೋಟ್ರಿ. ರೋಟ್ರಿ ಆಲ್ಸೋ ಹ್ಯಾಸ್ ದೇರ್ ಓನ್ ಕರುಣಾಶ್ರಯ ಅಂತ ಇದೆ ಇಲ್ಲಿ ವೈಟ್ಫೀಲ್ಡ್ ರೋಡಲ್ಲಿ. ದಟ್ ಈಸ್ ಅ ಹಾಸ್ಪಿಸ್. ದಟ್ಸ್ ಅ ಲಾಸ್ಟ್ ಸ್ಟೇಜ್ ಫಾರ್ ಕ್ಯಾನ್ಸರ್ ಪೇಷಂಟ್ಸ್. ಸೊ ಅಲ್ಲೂ ಹಿ ಹ್ಯಾಸ್ he's been part of Rotary. So he has done his fair share bit to society and giving back and doing for the needy. ತುಂಬ ಮಾಡಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ಮಾಡಿದ್ದಾರೆ. ತುಂಬ ಮಾಡಿದ್ದಾರೆ. ಅಪ್ಪನ ಈ ಕೆಲಸಗಳಿಗೆಲ್ಲ ಅಮ್ಮನ ಸಪೋರ್ಟ್ ಇರ್ತಾನೆ? ಓ ಖಂಡಿತ. ಅವರು ಒನ್ ಗ್ಯಾಂಗ್. ಹೌದು. ಅಂಡ್ ನೀವಾಗಲೇ ಹೇಳಿದ್ರಿ ಆಧಾರ ಸ್ತಂಭ, ಮನೆಗೆ ಪಿಲ್ಲರ್ ಆಗಿದ್ದಿದ್ದ ಅಪ್ಪ. ಫಿಸಿಕಲಿ ಮಾತ್ರ ಅವ್ರು ಇಲ್ಲದೆ ಇರೋಂಗಾಯ್ತು, ಬಟ್ ಅವರೆಲ್ಲೋ ಇದ್ದಾರೆ, ನೋಡ್ತಾ ಇದ್ದಾರೆ ಅನ್ನೋ ನಂಬಿಕೆನೇ ನಮ್ಮೆಲ್ರಿಗೂ. ಅಪ್ಪ ಹೋಗ್ತಾ ಇರೋಂಗೆ ಆಟೋಮೆಟಿಕ್ಕಾಗಿ ಆ ಜವಾಬ್ದಾರಿ ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಖಂಡಿತ. ಯಾಕೆಂದರೆ ಮನೆಗೆ ನೀವೇ ಆಧಾರ ಸ್ತಂಭ ಆದ್ರಿ. ಎಲ್ಲೋ ಹುಡುಗಾಟಿಕೆಯಿಂದ ಆಟ ಆಡಿಕೊಂಡು, ಓಡಾಡಿಕೊಂಡು, ತರಲೆ ಮಾಡಿಕೊಂಡು, ತಮಾಷೆ ಮಾಡ್ಕೊಂಡಿದ್ದಂಥ ಹುಡುಗನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಬರುತ್ತೆ. ಅದನ್ನು ನಿಮಗೆ ಹ್ಯಾಂಡಲ್ ಮಾಡೋದು ಎಷ್ಟು ಟಾಸ್ಕ್ ಇತ್ತು ಸಿದ್ಧಾರ್ಥ ಸರ್? ಆ ಭಗವಂತನೇ ಶಕ್ತಿ ಕೊಟ್ಟ ನಿಜವಲ್ಲೂ. ಅದು ಹೆಂಗೆ ಮಾಡಿದೆ, ಹೆಂಗೆ ನಡ್ಸ್ಕೊಂಡದೆ ಅಂತ ಇವತ್ತು 4 ವರ್ಷ ಆಯಿತು. ಅಪ್ಪ ಹೋಗಿ 4 ವರ್ಷ ಆಯಿತು. ಅದು ನೆನೆಸ್ಕೊಂಡ್ರೆ ಒಂಥರ ಇವಾಗಲೂ ಜುಮ್ ಅನ್ನತ್ ಮೀ. ಬಟ್ ಅದೇನೋ ಅವರೇ ಶಕ್ತಿ ಕೊಟ್ಟರು ಭಗವಂತ ನನಗೆ. ಇಟ್ ವಾಸ್ ನಾಟ್ ಈಸಿ, ಕಷ್ಟ ಇತ್ತು. ಬಿಕಾಸ್ ಅಂದರೆ ಅಷ್ಟು ಪ್ರಾಮಿನೆಂಟ್ ಪರ್ಸ್ನಾಲಿಟಿ ಅವರು. ಯಾರು ನಡ್ಕೊಂಡು ಹೋದ್ರು ತಿರುಗ್ಬಿಟ್ಟು 10 ಜನ ಮನೆ ಹತ್ರ ತಿರುಗಿ ನೋಡ್ಕೊಂಡೇ ಹೋಗೋರು. ಅಶೋಕ್ ರಾವ್. ಹೌದೌದು. ಸೊ ಆ ಥರ ಪರ್ಸ್ನಾಲಿಟಿ ಇದ್ಬಿಟ್ಟು ಅವ್ರು ಇಲ್ಲ ಅಂದಮೇಲೆ ಇಟ್ಸ್ ವ್ಯಾಕ್ಯೂಮ್ ಗ್ಯಾಪ್ ಬಂದ್ಬಿಡುತ್ತೆ. ಬಟ್ ಅಮ್ಮ ವಾಸ್ ಅ ಸ್ಟ್ರಾಂಗ್ ಲೇಡಿ. ಅವರು ಇದರಲ್ಲೇ ಹೋಗ್ಬಿಟ್ರು ಅವರು. ಅಪ್ಪ ಹೇಳಿದ್ರಿ ಅಮ್ಮ ಅಪ್ಪ ಲವ್ ಬರ್ಡ್ಸ್ ಥರ ಇದು. ಖಂಡಿತ. ಸೊ ಅಮ್ಮ ಎಷ್ಟು ಇನ್ಸೆಕ್ಯೂರ್ ಫೀಲ್ ಆಗ್ಬಿಟ್ರು? ಅಮ್ಮ ಡೌನ್ ಆಗ್ಬಿಟ್ರು. ಅಪ್ಪ ಹೋಗಿದ ತಕ್ಷಣ ಶಿ ಜಸ್ಟ್ ರಿಸೀಡೆಡ್, ಕಂಪ್ಲೀಟ್ ಡೌನ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ, ಆಮೇಲೆ ಅವ್ರಿಗೆ 2 ಸ್ಟೆಂಟ್ ಹಾಕ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದ್ವಿ.
ಅದು ಶಿ ಡಿಡ್ಂಟ್ ರಿಕವರ್. ಅಪ್ಪ ಹೋಗಾದ್ಮೇಲೆ ಶಿ ಜಸ್ಟ್ ಹಂಗೆ ಹೋದ್ರು ಕೆಳಗೆ. ಅವ್ರಿಗೆ ಅರ್ಗಿಸ್ಕೊಳಕ್ ಆಗ್ಲಿಲ್ಲ. ಇಲ್ಲ, ಆಗಿಲ್ಲ. ಅಳೋರು, ಒಬ್ಬೊಬ್ಬರೇ ಕೂತ್ಕೊಂಡು ಮಾತಾಡೋರು, ಫೋಟೋ ನೋಡಿಕೊಂಡು, ಆ ಪ್ರೀತಿನೇ ಬೇರೆಯವ್ರಿಗೆ. ನೀವು ಹೇಳಿರಲ್ಲ ದಟ್ ರಿಯಲ್ ಅಂದ್ರಲ್ಲ ಬಿಗಿನಿಂಗ್ ಆಫ್ ಅವರ್ ಕಾನ್ವರ್ಸೇಷನ್, ಆ ರಿಯಲ್ಕಿಂತ ರಿಯಲ್ ಅದು ಜೆನ್ಯೂನ್ ಲವ್ ಅಂತೀರ ವಿಸೆ. ಅದೇ ಅವ್ರದ್ದೆಲ್ಲ ಚೈಲ್ಡ್ಹುಡ್ ಲವ್. ಸೊ ಆ ಥರ ಇನ್ ಟುಡೇಸ್ ವರ್ಲ್ಡ್ ಯು ವಾಂಟ್ ಫೈಂಡ್ ದೋಸ್ ಕೈಂಡ್ ಆಫ್ ಲವ್ ಸ್ಟೋರೀಸ್. ಜೀವ ತಡಿಲಿಲ್ಲ ಅವ್ರಿಲ್ಲ ಅನ್ನೋದು. ಹೌದು, ಶಿ ಕುಡ್ ನಾಟ್. ಆಗಿಲ್ಲ. ಅವ್ರು ಹೋಗ್ಬಿಡ್ತೀನಿ ಕೊಣ, ಹೋಗ್ಬಿಡ್ತೀನಿ, ಹಂಗೆ ಮಾತಾಡೋರು ಹೇಳೋರು. ಅಯ್ಯೋ ಆಗಲ್ಲ ಕಣ, ಬಿಟ್ಟಿಡಕ. ಅವ್ರು ಟೇಕಿಂಗ್ ಅಪ್ಪ ಇನ್ಸೈಡ್ ಹೆಬ್ಬಾಳು ಕ್ರಿಮಿಟೋರಿಯಂ ಒಳಗೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ ಇಫ್ ಐಮ್ ಕಿಲ್ಲಿಂಗ್ ಇವರೆಗೂ. ಒಂದೇ ಒಂದ್ಸತಿ ಹೇಳಿದ್ರು, ಅಪ್ಪ ಮುಖ ನೋಡ್ಬಿಟ್ಟು ಬಾಯಿ, ಆ ಬಾಯಲ್ಲಿ ಅದು ಎಷ್ಟು ನೋವು, ಎಷ್ಟು ಪ್ರೀತಿ ಇತ್ತು ಅಂದರೆ ನನ್ನ ತೊಡೆಗೆ ಐ ಕುಡಂಟ್ ಬೇರ್ ಇಟ್. ಅಂದರೆ ಐ ಆಮ್ ಸೀಯಿಂಗ್ ಯು ಲಾಸ್ಟ್ ಟೈಮ್ ಯು ಗೋಯಿಂಗ್ ಅಂತ. ಆ ಥರ ಐ ನಾಟ್ ಸೀನ್ ಲವ್ ಸ್ಟೋರೀಸ್. ಪಿಕ್ಚರ್ಗಳು ಬೇಜಾರು ನೋಡಿದ್ದೀವಿ, ಬಟ್ ಆ ಥರ ದಟ್ ಬಾಯ್ ಸೆಡ್ ಎವ್ರಿಥಿಂಗ್ ಟು ಮೀ, ದಟ್ ವಾಟ್ ಹಿ ಮೆಂಟ್ ಟು ಹರ್. ಬಾಯ್ ಅಶೋಕ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಎಲ್ಲ ಇತ್ತು, ಪ್ರೀತಿ, ನೋವು ಎಲ್ಲ ಇತ್ತು ಅದರಲ್ಲಿ. ಬಟ್ ಗ್ರೇಟ್ ಮ್ಯಾನ್ ಆ್ಯಂಡ್ ಮೈ ಮದರ್ ಇಸ್ ಫ್ಯಾಬುಲಸ್ ಲೇಡಿ. ಅಮ್ಮನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು ಅಂದರೆ ನಿಮಗೆ ಎಮೋಷ್ನಲಿ ನಾನು ಹೇಳ್ತಾ ಇರೋದು, ಅಪ್ಪನ ಆ ಇಲ್ಲದೆ ಇರೋ ಆಬ್ಸೆನ್ಸ್ನ ನಿಮ್ಮ ಮೇಲೆ ಒಂದು ಅಫ್ಕೋರ್ಸ್ ಫ್ಯಾಮಿಲಿ ಜವಾಬ್ದಾರಿ, ಫ್ಯಾಮಿಲಿ ಕಮಿಟ್ಮೆಂಟು, ಬಿಸ್ನೆಸ್ಸು, ಮತ್ತೊಂದು ಮಗದೊಂದು ಒಂದು ಕಡೆ ಅಂದರೆ ಎಮೋಷ್ನಲಿ ನಿಮ್ಮ ತಾಯಿ ಜೊತೆಗೆ ನಿಲ್ಬೇಕು ನೀವು. ಹೌದು, ಕಷ್ಟ. ಆ್ಯಂಡ್ ಬಟ್ ಅವರೇ ಸ್ಟ್ರೆಂತ್ ನಮಗೆ, ಬಿಕಾಸ್ ನಾನು ಮಮ್ಮೀಸ್ ಬಾಯ್ ಅಲ್ವಾ. ಸೊ ಮಮ್ಮಿ ನನಗೆ ಸ್ಟ್ರೆಂತ್ ಕೊಡೋರು. ಮಾಡೋ ಶಿ ವಾಸ್ ಮೈ ಸ್ಟ್ರೆಂತ್. ನಾನು ಅವ್ರ ಸ್ಟ್ರೆಂತ್ ಆಗಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ, ಬಟ್ ಅವರೇ ನಂಗೆ ಸ್ಟ್ರೆಂತ್ ಆಗ್ಬಿಟ್ರು. ಆ ಥರ ಒಂದು ಸ್ಟ್ರಾಂಗ್ ಲೇಡಿ ನಮ್ಮ ತಾಯಿ. ಆ್ಯಂಡ್ ಈ ಕಡೆ ನಿಮ್ಮ ಭಾವ ಅವರು ಯಾವಾಗ ಅವರು 2020 ಹೋದ್ರು ಅವರು. ಓ, ಅಂದರೆ ಅಪ್ಪ ಹೋಗೋ ಮುಂಚೆ 1.5 ವರ್ಷ. ಏನು ಟ್ರಾಜಿಡಿ ಸರ್, ಬ್ಯಾಕ್ ಟು ಬ್ಯಾಕ್ ನಿಮ್ಮ ಫ್ಯಾಮಿಲಿ. ಅಯ್ಯೋ, 2020, 22, 24 ಬ್ಯಾಕ್ ಟು ಬ್ಯಾಕ್. 2 ವರ್ಷಕ್ಕೆ, 1 ವರ್ಷ 2 ವರ್ಷಕ್ಕೆ. ಸೆಪ್ಟೆಂಬರಲ್ಲಿ ಭಾವ ಹೋದ್ರು 2020, ಅಪ್ಪ ಫೆಬ್ರವರಿ 22, ಅಮ್ಮ ಅಕ್ಟೋಬರ್ 24. ಅಕ್ಟೋಬರ್ 24 ಅಂದರೆ ಅಮ್ಮನು ಮನೆಯಲ್ಲೇನ? ಮನೇಲಿ. ಅವರು ನಿದ್ದೆ ಮಾಡಿ ಇದ್ದಿಲ್ಲ ಅಷ್ಟೇ. ಅಂದರೆ ಹಿಂದಿನ ದಿವಸ ಎಲ್ಲ ಶಿ ವಾಸ್ ವೆರಿ ನಾರ್ಮಲ್. ಓಕೆ, ಆಲ್ ಫೈನ್, ದರ್ ಇಸ್ ನಥಿಂಗ್. ಶಿ ಹ್ಯಾಡ್ ಅಟ್ಯಾಕ್, ಕರ್ಕೊಂಬಂದೆ, ಎಲ್ಲ ಮಾಡಿಸ್ದೆ. 1 ವರ್ಷ ಆಫ್ಟರ್ ದ ಹಾರ್ಟ್ ಅಟ್ಯಾಕ್ ಶಿ ವಾಸ್ ಫೈನ್ ಅಟ್ ಹೋಮ್. ಬಟ್ ಅದಿತ್ತು, ದಟ್ ವ್ಯಾಕ್ಯೂಮ್, ಅಪ್ಪ ಇಲ್ಲ ಅಂತ ವ್ಯಾಕ್ಯೂಮ್ ವಾಸ್ ಆಲ್ವೇಸ್ ದೇ. ಬಟ್ ಶಿ ಪಾಸ್ಟ್ ಅವೇ ಪೀಸ್ಫುಲಿ ಇನ್ ಅ ಸ್ಲೀಪ್. ಸಫರ್ ಮಾಡಿಲ್ಲ. ಒಂದು ದಿವಸ ಸಫರ್ ಮಾಡಿಲ್ಲ ಅಂತ. ಆ್ಯಂಡ್ ಅವತ್ತೇನೋ ತುಂಬ ಒಳ್ಳೆ ದಿವಸ. ಹೌದು, ಮಾಲೆ ಅಮಾವಾಸ್ಯೆ, ಪಿತೃಪಕ್ಷ ಅವತ್ತು. ಇಟ್ಸ್ ದ ಗೇಟ್ ವೇ ಇಸ್ ಓಪನ್ ದೇಸೆ ಅವತ್ತು. ಸೊ ವೆರಿ ಆಸ್ಪಿಷಿಯಸ್ ಡೇ ಅವ್ರು ಹೋಗಿದ್ದು. ಎಸ್, ಅಂದರೆ ಒಂದು ಸತಿ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮ್ಮ ಕೈ ಹಿಡಿದು ನಮ್ಮನ್ನು ಪ್ರತಿ ಹೆಜ್ಜೆನೂ ದಾಟಿಸಿದವರು ಸಡನ್ನಾಗಿ ಒಂದು ಸತಿ ಕೈ ಬಿಟ್ಟು ಹೊಟ್ಟೋಗ್ಬಿಟ್ಟಾಗ ಎಷ್ಟು ಕಷ್ಟ ಆಗುತ್ತೆ. ತುಂಬ ನೋವಾಗುತ್ತೆ ಮನಸ್ಸಿಗೆ, ತುಂಬ ನೋವಾಗುತ್ತೆ. ಬಟ್ ಏನಂದರೆ ಲೈಫ್ ಗೋಸ್ ಆನ್. ಅದನ್ನ ನೆನೆಸ್ಕೊಂಡಿದ್ರೆ ನಮ್ಮ ತಾಯಿ ಅವಾಗ ಚಿಕ್ಕ ವಯಸ್ಸಲ್ಲಿ, ನೋಡೋ ನೀನು ಮುಂದೆ ನೋಡಬೇಕು, ಯಾವತ್ತೂ ಹಿಂದೆ ತಿರುಗಿ ನೋಡಬೇಡ, ಎಲ್ಲರೂ ಹೋಗ್ತೀವಿ ಒಂದು ದಿವಸ, ನೀನು ಇರ್ತೀಯ, ನಿನ್ನ ಫ್ಯಾಮ್ಲಿ ಇರ್ತಾರೆ, ಬಟ್ ಲೈಫ್ ಗೋಸ್ ಆನ್, ಕೀಪ್ ಗೋಯಿಂಗ್. ಭಗವಂತ ಇದನ್ನು ದಾರಿ ತೋರಿಸ್ತಾನೆ, ಕೀಪ್ ಗೋಯಿಂಗ್, ಡೋಂಟ್ ಟರ್ನ್ ರೌಂಡ್ ಆ್ಯಂಡ್ ಲುಕ್ ಅಂತ ಎಷ್ಟೋ ಹೇಳೋದು. ನಮ್ಮ ತಾಯಿ ನಮ್ಮ ಗುರು, ನನಗೆ ಮಮ್ಮಿನೇ, ಅಮ್ಮನೇ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು. ಅವ್ರದ್ದು ಸಂಸ್ಕೃತಿ, ಅವ್ರದ್ದೇ ಎಲ್ಲ, ಮಮ್ಮಿದೆ ಎಲ್ಲ ಟ್ರೈನಿಂಗ್. ಅಪ್ಪ ಮಾಡಿರೋ ಪಿಕ್ಚರ್ಗಳಲ್ಲಿ ನಿಮಗೆ ತುಂಬ ಅಂದರೆ ಸಾಕಷ್ಟು ಇರುತ್ತೆ, ತುಂಬ ನಿಮ್ಗೆ ಇದಾಗದೆ. ನನಗೆ ಫಸ್ಟ್ ಡಾಕ್ಟರ್ ರಾಜ್ಕುಮಾರ್, ಪರಶುರಾಮ್ ಫಸ್ಟ್. ನನಗೆ ಅಶ್ವಮೇಧ, ಅಂಕಲ್ CR ಸಿಂಹ ಅಂಕಲ್ದು ಬಾನಲ್ಲೇ ಮಧುಚಂದ್ರ, ಕ್ಲಾಸಿಕ್ ಮೂವಿ ಅದು, ಕ್ಲಾಸಿಕ್ ಅದು. ಪೊಲೀಸರು ಮಾಡಿದ್ದು ಎಪಿಕ್. ಎಷ್ಟೋ ಮಾಡಿದ್ರು, 250 ಪಿಕ್ಚರ್ ಮಾಡಿದ್ದಾರೆ ಅವರು, 250 ಸಿನಿಮಾ, 250 ಮೂವೀಸ್. ರಜನಿ ಸರ್ ಜೊತೆ ಮಾಡಿದ್ದಾರೆ, ರಜನಿ ಜೊತೆ ಚಂದ್ರಮುಖಿ. ಅದು ಸೀನು ಅದು ಸ್ವಲ್ಪ ಅರ್ಧಂಬರ್ಧ ಕಟ್ ಮಾಡ್ಬಿಟ್ರು. ಜಸ್ಟ್ ಸ್ವಲ್ಪ ಒಂದು 5 ಸೆಕೆಂಡ್ಸ್ ಇದೆ. ಅದ್ರ 1 ಡೇ 2 ಡೇ ಶೂಟ್ ಮಾಡಿದ್ರು ಫಿಲ್ಮ್ ಸಿಟಿಯಲ್ಲಿ, ರಾಮೋಜಿ. ಕಮಲ್ ಹಾಸನ್ ಸರ್ ಜೊತೆ ಮಾಡಿದ್ರು. ಇದು ಕಲೆಂಜರ್, ಅದು ಸೂಪರ್ ಮೂವಿ. ಅದು ದಟ್ ವಾಸ್ ಹಿಟ್. 100 ಡೇಸ್ ಪಿಕ್ಚರು. ನಿಮಗೆ ಅಂದರೆ ಪರಶುರಾಮ್ ಆಲ್ ಟೈಮ್. ನನಗೆ ಪರಶುರಾಮ್ ಡಾಕ್ಟರ್ ರಾಜ್. ಅದು ಹೆಂಗೆ, ಅದು ಅವ್ರ ವಾಯ್ಸು ಮನೆಯಲ್ಲೂ ಹಂಗೆ ಅವ್ರ ವಾಯ್ಸ್ ಹಂಗೆ ಟಿಪಿಕಲ್ ವಾಯ್ಸ್ ಅಂತಾರ. ಹೌದು, ಆ ಥರ ವಾಯ್ಸ್ ಯಾರಿಗೂ ಬರಲ್ಲ ಅಷ್ಟು. ನಿಮಗೂ ಬಂದಿಲ್ಲ? ಇಲ್ಲ, ನನಗೆ ಬರಲ್ಲ. ಒಕ್ಕಲಿಂದ ಬರೋದು, ಅಪ್ಪಾಗ ಗಂಟ್ಲಲ್ಲ, ಒಕ್ಕಲಿಂದ ಬರೋದು. ಗ್ರೇಟ್. ಅಂದರೆ ಇವಾಗ ಪ್ರೆಸೆಂಟ್ಲಿ ನೀವು ಏನು ಮಾಡ್ಕೊಂಡಿದ್ದೀರಾ? ಸೇಮ್ ಬಿಸ್ನೆಸ್, ನಮ್ಮ ಸೇಮ್ ಆಟೋಮೊಬೈಲ್ ಬಿಸ್ನೆಸ್ ಇದೆ. ಓಕೆ. ಇದು ಲಕ್ಸುರಿ ಕಾರ್, ಸೂಪರ್ ಬೈಕ್ ಸೇಲ್ ಸರ್ವಿಸ್ ಇದೆ, 1 ವರ್ಟಿಕಲ್.
ಇನ್ನೊಂದು ವರ್ಟಿಕಲ್ ಐ ಡೂ ಸ್ಟ್ರಾಟಜಿಕ್ ಪ್ಲಾನಿಂಗ್ ಫಾರ್ ಕಂಪನೀಸ್ ಆ್ಯಂಡ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈನಾನ್ಷಿಯಲ್ ಆ್ಯಂಡ್ ಲೀಗಲ್ ಡಿಸ್ಟ್ರೆಸ್. ಸೊ ವಿ ಹ್ಯಾವ್ ಅವರ್ ಓನ್ DCs, ಲೀಗಲ್ ಟೀಮ್ಗಳಿದೆ. ಸೊ ಇವ್ರ ಫೈನಾನ್ಸ್ ಕಂಪ್ನಿಯವರೆಲ್ಲ ತೊಂದರೆ ಕೊಟ್ಟಾಗ ದೇ ಅಪ್ರೋಚ್ ನಮ್ಮ ಆಫೀಸು ಆ್ಯಂಡ್ ದೆನ್ ವಿ ಕ್ಲಿಯರ್ ಔಟ್ ದ ಲಿಟಿಗೇಷನ್ಸ್, ಲ್ಯಾಂಡು, ಬ್ಯಾಂಕ್ಸು, ಅದು ಇನ್ನೊಂದು ವರ್ಟಿಕಲ್. ಸೊ ದಿ ಆರ್ 2 verticals ಐ ಡೂ. ಬಟ್ ಇವಾಗ ಅಂದರೆ ನೀವು ಅವತ್ತಿನ ದಿವಸದಲ್ಲಿ ಸೂಪರ್ ಕಾರ್ಸು, ಈ ಇಂಪೋರ್ಟೆಡ್ ಕಾರ್ಸು, ಬೈಕ್ಸ್ನೆಲ್ಲ ಮಾಡಬೇಕಾದ್ರೆ ಬೇರೆ ಇತ್ತು. ಇವತ್ತು ಇಟ್ಸ್ ಎ ವೆರಿ ಕಾಮನ್ ಆಗ್ಬಿಟ್ಟಿದೆ. ಹೌದು. ಸೊ ಹೌ ಇವತ್ತಿನ ಪರ್ಟಿಕ್ಯುಲರ್ ಯಂಗ್ಸ್ಟರ್ಸ್ಗೆ ಹೇಳ್ಬೇಕಂದ್ರೆ ಸಿದ್ಧಾರ್ಥ ಸರ್, ಈ ಸೂಪರ್ ಬೈಕ್ಸ್ನ ತೊಗೊಳ್ಳೋದು, ಓಡಿಸೋದು ಎಷ್ಟು ಸೇಫ್ಟಿ ಅಥವಾ ಎಷ್ಟು? ದಯವಿಟ್ಟು ಎಲ್ಲರಿಗೆ ಆಲ್ ದ ಯಂಗ್ಸ್ಟರ್ಸ್, ಪೇರೆಂಟ್ಸ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ, ನಿಮ್ಮ ಮಕ್ಕಳಿಗೆ ದಯವಿಟ್ಟು ಈ ಸೂಪರ್ ಬೈಕೆಲ್ಲ ಕೊಡ್ಸೋಕೆ ಹೋಗ್ಬೇಡಿ. ಇಟ್ ಈಸ್ ನಾಟ್ ಸೇಫ್. ನನ್ನ ಮಗನೇ ಇವಾಗ 18 ವಯಸ್ಸು, ನನ್ನ ಮನೆಯಲ್ಲೇ ಬುಲೆಟ್ ಇದೆ, ಇವತ್ತುವರೆಗೂ ಕೊಟ್ಟಿಲ್ಲ, ಅವ್ನಿಗೆ ಕೊಡೋದು ಇಲ್ಲ. ಅವ್ನು ಏನಾನ ಮಾಡ್ಕೊಳ್ಳಿ, ಏನಾನ ಪಡ್ಕೊಳ್ಳಿ, ಇಲ್ಲ. ಅವ್ನು ಕಾರ್ ಕೊಡಿಸಿ, ಡ್ರೈವರ್ ಕೊಡಿಸಿ, ಅವ್ನು ಓಡಾಡಲಿ ಅವನು. ಬಟ್ ದಯವಿಟ್ಟು ಸೂಪರ್ ಬೈಕಲ್ಲಿ, ಇವತ್ತು ಬೆಳಗ್ಗೆನೂ ಪೇಪರ್ ಓದ್ತಾ ಇದೆ, ಚಿಕ್ಕ ಹುಡುಗ ಇದೆಲ್ಲ ಸೂಪರ್ ಬೈಕಲ್ಲಿ ಎಲ್ಲ ಹೊಡೆದ್ಬಿಟ್ಟು ಡಿವೈಡರ್ಗೆ. ಎವ್ರಿ ಡೇ ವಿ ಆರ್ ರೀಡಿಂಗ್ ದಿಸ್ ಕೈಂಡ್ ಆಫ್ ನ್ಯೂಸ್. ಸೊ ದಯವಿಟ್ಟು ಪ್ಲೀಸ್ ಡೋಂಟ್ ಗಿವ್ ಯುವರ್ ಚಿಲ್ಡ್ರನ್ ಸೂಪರ್ ಬೈಕ್ಸ್. ಅವ್ರಿಗೆ ಲೆಟ್ ದಮ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ ಇವಾಗ. ಇಲ್ಲ ಅಂದರೆ ಅವ್ರ ಕಾರ್ ಕೊಡಿಸಿ, ಇಲ್ಲ ಬೈಕ್ ಅಂತೂ ಬೇಡ, ಸೂಪರ್ ಬೈಕ್ ಅಂತೂ ಪ್ಲೀಸ್ ಡೋಂಟ್. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಬೀಯಿಂಗ್ ಅ ರ್ಯಾಲಿಯಸ್ಟ್, ಬೀಯಿಂಗ್ ಅ ರೇಸಿಂಗ್ ಪರ್ಸನ್ ಫಾರ್ ಮೈ ಚೈಲ್ಡ್ಹುಡ್. ಇವತ್ತಿನ ಸಿನಾರಿಯೋಲ್ಲಿ ಟ್ರಾಫಿಕ್ಕು, ರೋಡ್ಸಲ್ಲಿ ದಯವಿಟ್ಟು ಕೊಡಿಸ್ಬೇಡಿ. ಅಶೋಕ್ ರಾವ್ ಸರ್ ಅವರ ಮೊಮ್ಮಗನ್ನ ನಾನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ಸಂದರ್ಶನ ಮಾಡ್ತಿದ್ದೀನಿ. ನನಗೆ ತುಂಬ ಗೌರವ ಇದೆ. ಥ್ಯಾಂಕ್ ಯು ದೇವ್, ಥ್ಯಾಂಕ್ ಯು